ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಹಾಲಕ್ಷ್ಮೀಪುರ ವಾರ್ಡ್ನ ಗೆಳೆಯರ ಬಳಗದ ಸುತ್ತಮುತ್ತ ವಾಸವಿರುವ ನಿವಾಸಿಗಳ ಮನೆಗೆ ಇಂದು ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ, ಸ್ಥಳೀಯ ಮುಖಂಡರುಗಳಾದ ರೈಲ್ವೆ ನಾರಾಯಣ್ ಶಿವಾನಂದ ಮೂರ್ತಿ ಅವರು ಸೇರಿದಂತೆ ನಿವಾಸಿಗಳ ಮನೆಗೆ ಭೇಟಿ ನೀಡಿ ಅಯೋಧ್ಯೆಯ ಶ್ರೀರಾಮನ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ವಾರ್ಡಿನ ಅಧ್ಯಕ್ಷರಾದ ಆರ್ ನಾರಾಯಣ್, ರಾಯ್ಕರ್, ಷಡಕ್ಷರಿ, ಮಧು, ರಾಮಣ್ಣ ಸೇರಿದಂತೆ ಹಲವು ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು. ಈ ಭಾಗದ ಶಾಸಕರು ಸನ್ಮಾನ್ಯ ಗೋಪಾಲಯ್ಯನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಗೆಳೆಯರ ಬಳಗ ಅಸೋಸಿಯೇಷನ್ನ ಮಹಿಳಾ ಸಂಘ ಹಾಗೂ ಗೆಳೆಯರ ಅಸೋಸಿಯೇಷನ್ ಸಂಘದ ವತಿಯಿಂದ ನಮ್ಮ ಕಾರ್ಯಕರ್ತರ ಪರವಾಗಿ, ನಮ್ಮ ಹಿಂದೂ ಜಾಗರಣೆ ವೇದಿಕೆ ಪರವಾಗಿ ಇವತ್ತು ಮಂತ್ರಾಕ್ಷತೆಯನ್ನ, ರಾಮನ ಮಂತ್ರಾಕ್ಷತೆಯನ್ನು ನಾವು ಇವತ್ತು ಎಲ್ಲ ಭಾಗದಲ್ಲೂ ಮನೆಗೆ ಹೋಗಿ ನಾವು ಕೊಡ್ತಾ ಇದ್ದೀವಿ. ಏನಕ್ಕೆ ಇದು ಕೊಡ್ತಾ ಇದ್ದೀವಿ ಅಂದರೆ 22ನೇ ತಾರೀಕು ಏನು ಅಯೋಧ್ಯೆಯಲ್ಲಿ ಪೂಜೆ ಮಾಡ್ತಾರಲ್ಲ, ಆ ಪೂಜೆನ ಮನೇಲಿ ಮಾಡಲಿ, ದೀಪ ಹಚ್ಚಿ ಮನೇಲಿ ಮಾಡಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಮನೆಗಳಿಗೆ ಪ್ರತಿಯೊಂದು ಮನೆಗೂ ತಿಳಿಸ್ತಾ ಅವ್ರಿಗೆ ಮಂತ್ರಾಕ್ಷತೆಯನ್ನ ಪೂಜೆ ಮಾಡಿ 22ನೇ ತಾರೀಕು ಮಂತ್ರಾಕ್ಷತೆಯನ್ನು ಹಾಕೊಬೇಕು, ಹಾಗೆ ಮನೆ ಮುಂದೆ ದೀಪನ ಅಂಟಿಸ್ಬೇಕು ಅಂತೇಳಿ ನಾವು ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ಮಹಿಳಾ ಅಸೋಸಿಯೇಷನ್ ಪರವಾಗಿ, ನಮ್ಮ ಗೋಪಾಲಯವರ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ, ಹಿಂದೂ ಜಾಗೃತಿ ವೇದಿಕೆ ಪರವಾಗಿ ನಾವು ಪ್ರತಿಯೊಬ್ಬರ ಮನೆಗೂ ತಿಳಿಸ್ತಾ ಇದ್ದೀವಿ. ಹಾಗೆ ಮುಂದೆ ಬರ್ತಂತ ಹೊಸ ವರ್ಷ ಶುಭಾಶಯ ಆಗಿರಲಿ, ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಿಮ್ಮ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಆ ಶ್ರೀರಾಮನ ಪೂಜೆಯನ್ನ ತಪ್ಪದೆ 22ನೇ ತಾರೀಕು ಪೂಜೆ ಮಾಡಲಿ ಮನೆಯಲ್ಲಿ. ಹಾಗೆ ಗೋಪಾಲಣ್ಣವರು 21, 22ನೇ ತಾರೀಕು ಕಮಲಮ್ಮನಗುಂಡಿ ಆಗ ರಾಣಿ ಅಬ್ಬಕ್ಕಾದೇವಿ ಅಂತ ಹೇಳಿ ಏನೊಂದು ಆಟದ ಮೈದಾನ ದೊಡ್ಡದಾಗಿ ಮಾಡಿದ್ದಾರೆ. ಆಟದ ಮೈದಾನ ದೊಡ್ಡ ಕಾರ್ಯಕ್ರಮ ಅದು. ದಯವಿಟ್ಟು ಆ ಕಾರ್ಯಕ್ರಮದ ಎಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಹತ್ರ ಕೇಳ್ಬೋದು. ನಾನು ಆರ್ ನಾರಾಯಣ ಅಂತೇಳಿ ಕೋರ್ ಕಮಿಟಿ ಸದಸ್ಯ, ಬಿಜೆಪಿ ಪಕ್ಷ.